ಇನ್ನೇನು ನಾಗರ ಪಂಚಮಿ ಹಬ್ಬ ಬಂದೇ ಬಿಟ್ಟಿದೆ. ಈ ನಾಗರ ಪಂಚಮಿ ಹಬ್ಬ ಅಂದ್ರೆ ಉಂಡೆ ಮತ್ತು ಉಯ್ಯಾಲೆ ಹಬ್ಬ ಅಂದ್ರೂ ತಪ್ಪಲ್ಲ. ಉತ್ತರ ಕರ್ನಾಟಕದ ಬಹುಭಾಗಗಳಲ್ಲಿ ಈ ಉಂಡೆ ತರತರದ ಉಂಡೆ ಹಾಗೂ ಉಯ್ಯಾಲೆ ಆಡುವಂತಹ ಒಂದು ಪದ್ಧತಿ ಇದೆ. ರುಚಿ ರುಚಿಯಾದ ಅಳ್ಳಿಟ್ಟುಂಡೆ, ತಂಬಿಟ್ಟುಂಡೆ, ಶೇಂಗಾ ಉಂಡೆ, ಹಾಗೆ ಎಳ್ಳುಂಡೆ ಇನ್ನಿತರ ಎಲ್ಲಾ ಉಂಡೆಗಳನ್ನ ಮನೆಯಲ್ಲಿಯೇ ತಯಾರಿಸಿ ನಾಗಬನಕ್ಕೆ ಹೋಗಿ ನಾಗರ ಕಲ್ಲಿಗೆ ಹಾಲೆರೆದು ಈ ಉಂಡೆಗಳನ್ನೆಲ್ಲ ಸಮರ್ಪಿಸಿ ನಂತರ ಆ ಹಬ್ಬವನ್ನ ಆಚರಿಸಿ ಕೊನೆಗೆ ಉಯ್ಯಾಲೆ ಆಡುವುದು ಸಹ ಸಂಪ್ರದಾಯವಿದೆ. ದೇಹದ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಈ ಎಲ್ಲಾ ಉಂಡೆಗಳಾದರೆ ಮನಸ್ಸಿಗೆ ಉಲ್ಲಾಸವನ್ನು ನೀಡಲಿಕ್ಕೆ ಉಯ್ಯಾಲೆ ಆಟ ಆಡುವುದು ಸಹ ಸಹಜ. ಈ ಉಯ್ಯಾಲೆ ಇಂದು ನಿನ್ನೆಯದು ಅಲ್ಲ, ಪುರಾಣ ಕಾಲದಿಂದಲೂ ಬಂದಂತಹ ಉಯ್ಯಾಲೆ. ಒಂದು ಮರದ ಟೊಂಗೆ, ಆ ಮರದ ಟೊಂಗೆಗೆ ಎರಡು ಹಗ್ಗ ಜೋತು ಬಿಟ್ಟು ಕುಳಿತುಕೊಳ್ಳಲು ಒಂದು ಹಲಗೆ ಅಥವಾ ಕಟ್ಟಿಗೆಯನ್ನ ಇಟ್ಟು ಜೀಕಿಕೊಳ್ಳಲು ಅನುಕೂಲವಾಗುವಷ್ಟು ಎತ್ತರವನ್ನು ಮಾಡಿಕೊಂಡು ಜೀಕುತ್ತಾ ಸಾಗಿದರೆ ಉಯ್ಯಾಲೆಯ ಉಲ್ಲಾಸವೇ ಬೇರೆ. ಈ ಉಯ್ಯಾಲೆಯನ್ನ ಹಳ್ಳಿಗಳ ಕಡೆ ಸಹಜವಾಗಿ ತಾವಾಗಿಯೇ ನಿರ್ಮಿಸಿಕೊಂಡು ಉಲ್ಲಾಸವನ್ನ ಅನುಭವಿಸುತ್ತಿದ್ದರು. ಉಯ್ಯಾಲೆ ಇಲ್ಲ ಜೋಕಾಲಿ ಇದನ್ನ ಖಾಲಿ ಜಾಗ ಇರುವಂತಹ ಸ್ಥಳದಲ್ಲಿ ಕಟ್ಟುತ್ತಿದ್ದರು. ಏಕೆಂದರೆ ಎಷ್ಟು ಎತ್ತರ ಜಿಗುತ್ತಾ ಹೋದರೂ ಸಹ ದೇಹಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಈ ಉಯ್ಯಾಲೆಯನ್ನ ಕಟ್ಟಿ ಉಲ್ಲಾಸವನ್ನ ಪಡುತ್ತಿದ್ದರು. ನಂತರ ಹಬ್ಬಗಳಿಗೆ ಸೀಮಿತವಾಗಿದ್ದ ಉಯ್ಯಾಲೆ ಚಿಕ್ಕ ಮಕ್ಕಳ ಉದ್ಯಾನವನಗಳಲ್ಲಿ ಕಾಣತೊಡಗಿತು. ಈಗ ಈ ಉಯ್ಯಾಲೆಯನ್ನ ಆಡುವುದು ಅಂತಂದ್ರೆ ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಎಂದೇನಿಲ್ಲ, ಚಿಕ್ಕವರು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಸಹ ಈ ಉಯ್ಯಾಲೆಯ ಉಲ್ಲಾಸವನ್ನ ಪಡೆಯುತ್ತಾರೆ. ಜೋಕಾಲಿ ತನ್ನ ಹಲವು ರೂಪಗಳನ್ನ ಪಡೆದುಕೊಂಡಿದೆ. ಹಲಗೆ ಹಾಗೂ ಉದ್ದ ಹಗ್ಗ, ನಂತರ ಕಬ್ಬಿಣದ ಜೋಕಾಲಿ, ಹಾಗೆ ಪ್ಲಾಸ್ಟಿಕ್ ಯುಗದಲ್ಲಿ ಪ್ಲಾಸ್ಟಿಕ್ ಜೋಕಾಲಿ, ಹೀಗೆ ಜೋಕಾಲಿ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಬಂದಿದೆ. ಆದರೂ ಸಹ ಜೋಕಾಲಿಯ ಕೈಯಾಲಿ ತಪ್ಪಿಲ್ಲ. ಹೊರಾಂಗಣ ಆಟವಾಗಿದ್ದ ಈ ಜೋಕಾಲಿ ಮನೆಯೊಳಗೂ ಕಾಲಿಟ್ಟಿದೆ ಎಂದರೆ ತಪ್ಪಲ್ಲ. ಮನೆಯಲ್ಲೇ ತೂಗಬಹುದಾದ ಬುಟ್ಟಿ ಆಕಾರದ ಜೋಕಾಲಿಗಳು ಹಾಗೆ ಟೈರ್ ಜೋಕಾಲಿಗಳು ಸಹ ಬರ್ತಾ ಇದೆ. ಇತ್ತೀಚೆಗಂತೂ ಎಲ್ಲರ ಮನೆಯಲ್ಲೂ ದ್ವಿಚಕ್ರ ವಾಹನ ಇಲ್ಲ 4 ಚಕ್ರದ ವಾಹನಗಳು ಹೇರಳವಾಗಿ ಕಾಣಬರುತ್ತದೆ. ಇವೆಲ್ಲ ಓಡುವುದು ಟೈರ್ ಮೇಲೆ. ಆದರೆ ಈ ಟೈರ್ ರಿಟೈರ್ ಆದ್ರೆ ಏನ್ ಮಾಡಬೇಕು? ರಿಟೈರ್ ಆದ್ರೆ ಅದನ್ನ ರೀಸೈಕಲ್ ಮಾಡುವಂತವರು ಸಹ ಇದ್ದಾರೆ. ಸಹಜವಾಗಿ ಈ ಟೈರ್ ರಿಟೈರ್ ಆದ್ಮೇಲೆ ಒಂದು ಮೂಲೆಗೆ ತಳ್ಳುತ್ತೇವೆ. ಆದರೆ ಇಂದು ಆ ರಿಟೈರ್ ಆದ ಟೈರ್ ಅನ್ನು ಸಹ ಕೊಳ್ಳುವವರು ಇದ್ದಾರೆ. ಯಾಕೆಂದರೆ ಉದ್ಯಾನವನಗಳಲ್ಲಿ ಗಿಡ ನೆಡುವಲ್ಲಿ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ಈ ಟೈರ್ ಅನ್ನ ಬಳಸುವಂತಹ ವ್ಯವಸ್ಥೆ ಇದೆ. ಇದರ ಜೊತೆಯಲ್ಲೇ ಈ ಟೈರ್ ಕೊಂಡವರು ಅದನ್ನ ರೀಸೈಕಲ್ ಮಾಡುವವರಿಗೆ ಮಾರಾಟ ಮಾಡುತ್ತಾರೆ. ಯಾಕಪ್ಪ ಅಂತಂದ್ರೆ ಈ ಟೈರ್ ನ ಬಳಸಿ ರೋಡ್ ಹಂಪಗಳು, ಡೋರ್ ಮ್ಯಾಟ್ಗಳು ತಯಾರಿಸಿ ಮರುಬಳಕೆ ಮಾಡುವಂತಹ ವ್ಯವಸ್ಥೆ ಸಹ ಇದೆ. ಆದರೆ ನಿಮ್ಮ ಮನೆಯಲ್ಲೇ ಇರುವಂತಹ ಸವೆದು ಹೋದ ಟೈರ್ ನಿಮ್ಮ ಬಳಿ ಇದ್ದರೆ ಅದನ್ನ ಜೋಕಾಲಿಯನ್ನಾಗಿಯೂ ಮಾಡಿ ಉಲ್ಲಾಸಗೊಳ್ಳಬಹುದು. 24 ತೂತಗಳನ್ನು ಮಾಡಿ ವೈರ್ನಿಂದ ಅಡ್ಡ ಉದ್ದ ಹೆಣೆದು ನಂತರ ಇನ್ನು 4 ತೂತುಗಳನ್ನು ಮಾಡಿ ವೈರ್ ಜೋತಾಡಲು ಅನುಕೂಲವಾಗುವಂತೆ ಮಾಡಿ ವೈರನ್ನ ನೇತಾಕಿದ್ರೆ ಒಂದು ಜೋಕಾಲಿಯಾಗುತ್ತದೆ. ಮನೆಯಲ್ಲಿ ಬಳಸದೇ ಬಿಟ್ಟ ಯಾವುದಾದರೂ ದಿಂಬಿದ್ರೆ ಅದನ್ನು ಸಹ ಹೆಣೆದ ವೈರಿನ ಮೇಲೆ ಹಾಕಿಕೊಂಡು ಜಿಗುತ್ತಾ ಹೋದರೆ ಜೋಕಾಲಿ ಮಜವೇ ಬೇರೆ. ಈ ತರದ ಜೋಕಾಲಿ ತಯಾರಿ ಮಾಡಿಕೊಂಡ ಮೇಲೆ ಈ ವಾಹನದ ಟೈರ್ನಿಂದ ಮಾಡಿದಂತಹ ಜೋಕಾಲಿಯನ್ನ ನಿಮ್ಮದೇ ವಾಹನದಲ್ಲಿ ಇಟ್ಟುಕೊಂಡು ಯಾವುದಾದ್ರು ಪಿಕ್ನಿಕ್ಗೋ ಹಾಗೂ ರೆಸಾರ್ಟ್ಗೆ ಹೋದಾಗ ಅಲ್ಲಿರುವಂತಹ ಮರದ ಕೊಂಬೆಗೆ ಕಟ್ಟಿ ಸಹ ಜೀಕಾಡಬಹುದು. ರಿಟೈರ್ ಆದರೂ ಸಹ ಈ ಟೈರ್ ಗಟ್ಟಿಯಾಗಿರುವುದರಿಂದ ಇದನ್ನ ಮನೆಯಲ್ಲಿ ಮಾಡುವುದು ಕಷ್ಟ ಅಂತ ನಿಮಗೆ ಅನಿಸಿದ್ರೆ ಇದನ್ನ ಮಾರುಕಟ್ಟೆಯಲ್ಲಿ ಸಹ ಕೊಳ್ಳಬಹುದು. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಟೈರ್ಗೆ ವಿಧ ವಿಧದ ಬಣ್ಣ ಹಚ್ಚಿದ ಹಾಗೂ ವಿಧ ವಿಧ ಬಣ್ಣದ ಹೊದಿಕೆ ಹಾಕಿದಂತಹ ಟೈರ್ಗಳನ್ನ ಜೋಕಾಲಿಯಾಗಿ ಬಳಸುತ್ತಿದ್ದಾರೆ. ಟೈರ್ ಸ್ವಿಂಗ್ ಅಂತ ನೀವು ಟೈಪ್ ಮಾಡಿದರೆ ಗೂಗಲ್ ನಲ್ಲಿ ನಿಮಗೆ ಸಾಕಷ್ಟು ಟೈರ್ ಸ್ವಿಂಗ್ಗಳು ಅಥವಾ ಟೈರ್ ಜೋಕಾಲಿ ಸಿಗುತ್ತದೆ. ಅದನ್ನ ನೇರವಾಗಿ
ನೀವು ಮನೆಗೆ ತರಿಸಿಕೊಳ್ಳಬಹುದು. ನನ್ನ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ಸಹ ನಾಗರ ಪಂಚಮಿಯ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದಂದು ವಿಧ ವಿಧದ ಉಂಡೆ ತಿನ್ನಿ, ಹಾಗೆ ಉಲ್ಲಾಸಕ್ಕೆ ಉಯ್ಯಾಲೆಯನ್ನು ಸಹ ಆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರ ಜೊತೆಯಲ್ಲಿ ಈ ವಿಷಯವನ್ನ ಇತರರಿಗೂ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಷಯದ ಜೊತೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.